ಇವಾಗ IPL ಜಿಂಗಾಲದಲ್ಲಿ ಇನ್ನೊಂದು ಬ್ರೇಕಿಂಗ್ ಸುದ್ದಿ ಏನು ಅಂದರೆ ಸಿ ಎಸ್ ಕೆಗೆ ಯಾರು ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿದ್ರಲ್ಲ, ಈಗ ಕ್ಯಾಪ್ಟನ್ ಆಗಿ ಇನ್ನು ಮುಂದಿನ ಪಂದ್ಯಗಳಲ್ಲಿ MS ಧೋನಿ ಅವರು ಕಾಣಿಸ್ಕೊಳ್ತಿದ್ದಾರಂತೆ. ಸೊ CSK ಅಭಿಮಾನಿಗಳಿಗೆ ಇದೆಲ್ಲ ಖುಷಿಯಾದಂಥ ವಿಷಯ. ಸೊ ಇಟ್ಸ್ ಇಂಜುರಿ ಆಗಿರೋ ಒಂದು ಕಾರಣದಿಂದಾಗಿ ಸೊ ಧೋನಿ ಅವರು ಕ್ಯಾಪ್ಟನ್ಸಿಯನ್ನು ಹೆಗ್ಲ ಮೇಲೆ ಹೊತ್ಕೊಳ್ತಾ ಇದ್ದಾರೆ. ಸೊ ಧೋನಿ ಕ್ಯಾಪ್ಟನ್ಸಿಯಲ್ಲಿ ತುಂಬ ಚೆನ್ನಾಗಿ ಆಡಿರೋದನ್ನು ನಾವು ನೋಡಿದ್ವಿ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಆಡ್ತಾರೆ, ಬಿಕಾಸ್ ಋತುರಾಜ್ ಗಾಯಕ್ವಾಡ್ ಇರಬೇಕಾದ್ರೆ ಇದ್ದಂಥ ಎಲ್ಲ ಮ್ಯಾಚ್ಗಳನ್ನ ಸೋಲ್ತಾನೆ ಬಂದಿದೆ CSK. ಸೊ ಇವರು ಹೇಳಿದರು, ಗುರುಗಳು ಹೇಳಿದರು CSK ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಈ ಸಲ ಅಂತ. ಸೊ ಧೋನಿ ಕ್ಯಾಪ್ಟನ್ಸಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ಮೇಲೆ ಸಖತ್ತಾಗಿ ಆಡ್ತಾರಾ? ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರ ಟೀಮ್ ಹೆಂಗಿದೆ ಅಂದರೆ ಅವರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಅವ್ರು ಇಲ್ಲಿವರೆಗೂ 5 ವರ್ಷದಿಂದ 185 ರನ್ ಚೇಂಜೇ ಮಾಡಿಲ್ಲ, ಆದರೆ ಎಲ್ಲ ಮ್ಯಾಚಿಗೆ ಗೆದ್ಕೊಂಡು ಬಂದಾರೆ ಅವರು. 185 ರನ್ ಚೇಂಜ್ ಮಾಡಿಲ್ಲ. ಧೋನಿಗೆ ಇದೆಯಲ್ಲ, ನೀವು ಮೊನ್ನೆ ಆಡಿದ್ದು ನೀವು ನೋಡಿದ್ರೆ 100%. ಧೋನಿ ಯಾವಾಗಲೂ ಗೇಮಲ್ಲಿ ಯಾವಾಗಲೂ ಇರ್ತಾರೆ. ಮತ್ತು ಅವ್ರು 7 ಬರ್ತ್ ಡೇಟ್ ಆಫ್ ಬರ್ತ್ ಯಾವಾಗಲೂ 7 ಲಕ್ ನಂಬರ್ ಆಗುತ್ತೆ. ಹಾಗಾಗಿ 100% ಇನ್ನು ಎಲ್ಲ ಮ್ಯಾಚನ್ನು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. 100% ಸಪೋರ್ಟ್ ಮಾಡ್ತಾರೆ. ಇನ್ ಮ್ಯಾಚ್ಗಳು ಚೆನ್ನಾಗಿ ಆಗ್ತವೆ. 100%. ಯಾಕಂದರೆ ಧೋನಿಗೆ ಯಾಕೆಂದರೆ 2 ಸೈಡ್ ಕ್ಯಾಪ್ಟನ್ ಮಾಡೋದಕ್ಕಿಂತ 1 ಸೈಡ್ ಕ್ಯಾಪ್ಟನ್ ತಗೋತಾರೆ. ಅದರಿಂದ ಪ್ಲೇಯರ್ಸ್ ಯಾರು ಹಿಂದೆ ಮುಂದೆ ಚೇಂಜ್ ಮಾಡ್ತಾರೆ ಮ್ಯಾಚನ್ನ. ಇನ್ನು ಮುಂದೆ ನೋಡೋಕೆ ಚೆನ್ನಾಗಿದೆ. ಯಾಕಂದರೆ ಇಲ್ಲೇನಾಗುತ್ತೆ, ಮುಂಬೈ ಸೋತಿರ್ಬೋದು. ಮುಂಬೈ ಏನು ಇವತ್ತವರೆಗೂ ಅಲ್ಲ, ಮುಂಬೈಲಿ ಯಾವಾಗ ಬೇಕಾದ್ರೆ ರೋಹಿತ್ ಶರ್ಮಾ. ಸೊ ಮಾತಾಡೋಣ ಗುರುಗಳೇ. ಪರಶುರಾಮ್ ಅಂತ ಒಬ್ರು ಕಾಲರ್ ಇದ್ದಾರೆ, ಆಮೇಲೆ ಅವ್ರು ಹೊಟ್ಟೋಗ್ತಾರೆ. ಹಾಯ್ ಪರಶುರಾಮ್. ಹಾಯ್ 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 ಹಾಯ್. ಸೊ ಹೇಗಿದೆ ರೀ ಜೋಶು ವಿತ್ RCB ವರ್ಸಸ್ DC ಮ್ಯಾಚ್? ಜೋಶಲ್ಲಿದ್ದೀವ್ರಿ ನಾವು. ಇವರು ಆರ್ಯವರ್ಧನ್ ಗುರುಜಿ ಅವ್ರ ದೊಡ್ಡ ಫ್ಯಾನ್ ಇದ್ದೇನ್ರಿ. ಸೊ ಪರಶುರಾಮ್ ಅವ್ರ ಒಂಚೂರು ಗಟ್ಟಿ ಮಾತಾಡ್ರಿ. ನಾವು ಆರ್ಯವರ್ಧನ್ ಗುರುಜಿ ಅವ್ರ ದೊಡ್ಡ ಫ್ಯಾನ್ ಇದೀವ್ರಿ. ವಾವ್, ಗುರುಗಳು ಫುಲ್ ಬ್ಲಶಿಂಗ್. ಮಾತಾಡಿ ಗುರುಗಳ ಹತ್ರ. ನಮಸ್ಕಾರ ಸರ್. ನಾವ್ ಏನ್ ಹೇಳ್ಬೇಕಂತಂದ್ರೆ, ಈಗ ಅವ್ರು ಹೇಳಿದ್ದೆಲ್ಲ ವಿರುದ್ಧ ಆಗ್ತದ್ರಿ. ಯಾವಾಗ್ಲೂ ಮ್ಯಾಚ್ ಕೂಡ ಎಲ್ಲ ಸೋಲ್ತಾವ್ರಿ. ಅದಕ್ಕೆ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಇವತ್ತು RCB ವಿನ್ ಆಗುತ್ತೆ. ಅವ್ರ ಒಂದ್ಸಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗುತ್ತೆ ಅಂತ ಹೇಳ್ಬಿಡ್ರಿ. ಇಲ್ಲ ಸರ್, ಡೆಲ್ಲಿನೇ ಗೆಲ್ಲುತ್ತೆ ಸರ್. ಮೊನ್ನೆ ಡೌಟ್ ಇದ್ರು, ನಾನು ಅವ್ರ ಟೀಮ್ ಮೇಲೆ ಹೇಳ್ತಾ ಇದ್ದೆ 100%. ಹಾಗಾಗಿ ಮ್ಯಾಚ್ ನೋಡಿದ ಮ್ಯಾಚ್ ದಿಸಾಸನ್ಗಳನ್ನೇರೋ ಅನ್ನೋ ಥರ ಇರುತ್ತೆ 100%. ಹಾಗಾಗಿ ನೀವೆಲ್ಲರೂ ಖುಷಿಯಾಗಿರಿ ಸರ್. ಡೆಲ್ಲಿ ಗೆಲ್ಲಿ ಸರ್. ನೀವು ಖುಷಿಯಾಗಿರಿ ಸರ್. ಇನ್ನು ಹಾಗಾಗಿ ಗುರುಜಿ ಅವಳಿಗೆ ವಿಶಾಲವಾದ ಮನಸ್ಸು. ನೀವು ಖುಷಿಯಾಗಿರಿ ಸರ್. ನಿಮಗೋಸ್ಕರ ಏನು ಬೇಕಾದರೂ ಹೇಳ್ತೀನಿ ನಾನು. ಯಾರು ಸೋಲ್ತಾರೆ, ಯಾರು ಎಲ್ಲವೂ ಹೇಳಬಲ್ಲೆ ಅಂತ ಅವರು. ಸೊ ಇವತ್ತೆಲ್ಲ ಬರೀ ಅಕ್ಷರದಿಂದ ಕಾಲೇಜ್ ಸಿಗ್ತಾ ಇದ್ದಾರೆ. ಇವಾಗಿರೋದು ಪ್ರತಾಪ್ ಅವರು. ಪ್ರತಾಪ್ ಹತ್ರ ಮಾತಾಡೋಣ. ರಾಜಾಜಿನಗರದಿಂದ ಪ್ರತಾಪ್, ಹೇಗಿದ್ದೀರಿ? ಹಲೋ ಪ್ರತಾಪ್. ಓಕೆ. ಸೊ RCB ಅಭಿಮಾನಿಗಳು ಕೂಡ ನೀವು ಕರೆ ಮಾಡಿ ನಮ್ಮೊಟ್ಟಿಗೆ ಮಾತಾಡ್ಬೋದು. ಆರ್ಯವರ್ಧನ್ ಗುರುಗಳ ಹತ್ರ ಇವತ್ತಿನ ಮ್ಯಾಚ್ ಭವಿಷ್ಯನ ತಿಳ್ಕೊಳ್ಬಹುದು. ಹಾಗೆ ನಮ್ಮ ಜೊತೆ ಪ್ಲೇಯರ್ ಇದ್ದಾರೆ, ಆಕ್ಟರ್ ಇದ್ದಾರೆ. ನನ್ನ ಜೊತೆನೂ ಕೂಡ ನೀವು ಮಾತಾಡ್ಬೋದು. ಒಟ್ಟಾರೆ ಇವತ್ತು RCB ಗೆಲ್ಲಿ RCB ಜೋಶ್ ನಮ್ಮ ಸ್ಟುಡಿಯೋದಲ್ಲೂ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಹೇಳಿದಾಗಲೇ ಕರ್ನಾಟಕದ ಪ್ಲೇಯರ್ ಇದ್ದಾರೆ ನಮ್ಮ ಟೀಮಲ್ಲೊಬ್ಬರು, ಆಪೋಸಿಟ್ ಟೀಮಲ್ಲೊಬ್ಬರು. ಸೊ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ದೇವದತ್ ಆಬ್ವಿಯಸ್ಲಿ ಡೊಮೆಸ್ಟಿಕಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಗೇಮ್ ಮೊಮೆಂಟಮು ಸಿಕ್ಕಿದೆ ಅವ್ರಿಗೆ. ಫಸ್ಟ್ 2 ಮ್ಯಾಚಸಲ್ಲಿ ಅಷ್ಟು ಸಿಕ್ಕಿರಲಿಲ್ಲ. ಬಟ್ ನಾವು ಹಿ ಲುಕ್ಸ್ ಲೈಕ್ ಈಸ್ ಬ್ಯಾಕ್ ಇನ್ ಫಾರ್ಮ್. ಮತ್ತು ಆಬ್ವಿಯಸ್ಲಿ ಚಿನ್ನಸ್ವಾಮಿ ಈಸ್ ಇಸ್ ಹೋಮ್ ಗ್ರೌಂಡ್. ಆ್ಯಂಡ್ ದೆನ್ ಡಬಲ್ ದ ಕಾನ್ಫಿಡೆನ್ಸ್ ಅಂತ ಹೇಳ್ಬೇಕು ಅವ್ರಿಗೆ. ಆ್ಯಂಡ್ KL ರಾಹುಲ್ ಬಗ್ಗೆ ಮಾತಾಡಬೇಕು ಅಂದ್ರೂ ಹೇಳಿದಾಗೆ ಹುಟ್ಟದಿಂದ ಇಲ್ಲಿಂದನೇ ಬೆಳೆದು ಆಡಿರೋದವ್ರು. ಸೊ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಡ್ವಾಂಟೇಜ್ ಅವ್ರಿಗೂ. ಸೊ ಬೋತ್ ವಿಲ್ ಬಿ ಕಾನ್ಫಿಡೆನ್ಸ್ ಆ್ಯಂಡ್ ದೇರ್ ಥ್ರಿಲ್ ಟು ಬಿ ಬ್ಯಾಕ್ ಇನ್ ಚಿನ್ನಸ್ವಾಮಿ ಆ್ಯಂಡ್ ಪ್ಲೇಯಿಂಗ್. ಸೊ ಅವ್ರನ್ನೂ ಹೇಗೆ ಆಡಬೇಕು ಅಂತ ನೋಡಬೇಕು ಇವಾಗ. ಓಕೆ. ಶೋಭಾ ಅವರು ಇದ್ದಾರೆ ಕೆಂಗೇರಿಯಿಂದ. ಹಾಯ್ ಶೋಭಾ. ಹಲೋ ಶೋಭಾ. ಹೇಳಿ ಮೇಡಮ್. ಏನು ಮಾಡ್ಕೊಂಡಿರೋದು ಶೋಭಾ ನೀವು? ಶೋಭಾ ಕೇಳಿಸ್ತಿದ್ಯಾ ನಾ ಮಾತಾಡ್ತಿರೋದು? ಹಲೋ ಶೋಭಾ, ಏನ್ ಮಾಡ್ಕೊಂಡಿರೋದು ನೀವು ಅಂತ ಕೇಳಿದೆ. ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ವರ್ಕ್ ಮಾಡ್ತಿದ್ದೀರಾ? ಸೊ ಇವತ್ತು ಆಲ್ ಸೆಟ್ ರೆಡಿನಾ ಮ್ಯಾಚ್ ನೋಡೋದಕ್ಕೆ? ಹೌದು ಮ್ಯಾಮ್, ಕೂತಿದ್ದೀವಿ ಆಲ್ರೆಡಿ ನಾವು. ಓ ನೈಸ್. ಸೊ RCB ಗೆಲ್ಲಬೇಕು ಅನ್ನೋದು ಎಲ್ಲರ ಕೊಟೇಶನ್ ಆಗಿದೆ. ಸೊ ನಿಮಗೆ ಏನಿದೆ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ, ಇವತ್ತಿನ ಮ್ಯಾಚ್ ಬಗ್ಗೆ? RCB ಗೆಲ್ಲಬೇಕು ಅಷ್ಟೇ. RCB ಯಾರು ಇಷ್ಟ ನಿಮ್ಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಹಾಗೆ ಮಾತಾಡಿ, ಓಕೆನಾ? ಓಕೆ ಮ್ಯಾಮ್. ಸೊ ಎಷ್ಟು ರನ್ಸ್ ಇವತ್ತು ವಿರಾಟ್ ಕೊಹ್ಲಿ ಅವರು? ಹಾಫ್ ಸೆಂಚುರಿನಾ, ಫುಲ್ ಸೆಂಚುರಿನಾ? ಹಲೋ, 100 ಹೊಡಿಬೇಕು ಮ್ಯಾಮ್. ಸೆಂಚುರಿ. ಎನಿವೇಸ್
ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಎಸ್, ನಮ್ಮ ಕರ್ನಾಟಕದ ಪ್ಲೇಯರ್ಸ್ ಇದ್ದಾರೆ, ಆಪೋಸಿಟ್ ಟೀಮ್ಸ್ನಲ್ಲೂ ಇದ್ದಾರೆ, ನಮ್ಮ ಟೀಮ್ನಲ್ಲೂ ಇದ್ದಾರೆ. ಸೊ ಅವರ ಪರ್ಫಾರ್ಮೆನ್ಸ್ ಎಂಥ ಒಂದು ಚಮತ್ಕಾರ ಮಾಡ್ಬೋದು ಅಂತ ನಿಮ್ಮ ಪ್ರೆಡಿಕ್ಷನ್ ಇವತ್ತಿಗೆ? ಹೋಮ್ ಗ್ರೌಂಡ್ ಅನ್ನೋದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ರಾಹುಲ್ಗಾಗಲಿ ಪಡಿಕಲ್ದು ಇನ್ನೊಂದು ಬ್ಯೂಟಿ ಏನಂದರೆ ರೆಡ್ ಜರ್ಸಿಯಲ್ಲಿ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮುಂಚೆ RCB ಆಡ್ತಾ ಇದ್ರು, ಕಾರಣಾಂತರಗಳಿಂದ ಕೈ ಬಿಟ್ಟರು. ಆಮೇಲೆ ಅವ್ರು ರಾಜಸ್ಥಾನ್ಗೆ ಹೋದ್ರು, ಏನಂದರೆ ಅಲ್ಲಿ ಚೆನ್ನಾಗಿ ಆಡಲಿಲ್ಲ, ಅವ್ರ ಲೈಕ್ ಬರಲೇ ಇಲ್ಲ, ಯಾವ ಮ್ಯಾಚು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ. 1 ಡೌನ್ 2 ಡೌನ್ ಬರ್ತಾ ಇದ್ರು, ಅಲ್ಲಿ ಸೆಟ್ ಆಗಲೇ ಇಲ್ಲ. ಸೊ ಈಗ ಮತ್ತೆ ಬ್ಯಾಕ್ ಟು RCB ಬಂದಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ 1 ಡೌನೇ ಆಡ್ತಾ ಇರೋದು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ರೋಲ್ ಕೂಡ ಕ್ಲಿಯರ್ ಆಗಿದೆ. ಆ್ಯಂಡ್ ಟೀಮ್ ಕೂಡ ಅವ್ರು ನೀಟಾಗಿ ಹೇಳಿ ಬಿಟ್ಟಿದ್ದಾರೆ, ನಿನ್ಗೆ ಯಾವುದು ಪ್ರೆಷರ್ ಹಾಕಲ್ಲ, 10 ಬಾಲ್ ಆಡ್ತೀಯೋ 20 ಬಾಲ್ ಆಡ್ತೀಯೋ, ಸೊ ಅಡ್ವಾಂಟೇಜ್ ತೊಗೊಂಡು ನಿನ್ನ ಕೆಲಸನ ನೀನು ಬಾ ಅಂತ ಹೇಳಿ ಕಳಿಸ್ತಾರೆ. ಸೊ ಹಾಗಾಗಿ ಲಾಂಗ್ ಇನ್ನಿಂಗ್ಸ್ ಆಡಬೇಕು ಅಂತೆಲ್ಲ ನೋಡ್ತಾ ಇಲ್ಲ. ಸೊ ರೋಲ್ ಕ್ಲಿಯರ್ ಆಗಿದೆ ಪಡಿಕಲ್ ಅವ್ರದ್ದು. 10 ಬಾಲ್ ಆಡಿದ್ರೆ 10 ಬಾಲಲ್ಲಿ 22, 25 ಹೊಡೆದ್ಬಿಟ್ಟು ಹೋಗ್ತಾ ಇರಬೇಕು ಅಂತ. ಪಡಿಕಲ್ ಕಡೆಯಿಂದ ನಾವೇನು 50 ಸೆಂಚುರಿ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಹೊಡೆದ್ರೆ ಖುಷಿನೇ, ಬಟ್ ಆ 1 ಡೌನ್ ರೋಲ್ ಏನಿದೆ, ಆಡೋ ಒಂದು 15 ಬಾಲು 20 ಬಾಲಲ್ಲಿ ಒಂದು 40 ರನ್ನು 35 ರನ್ನು ಹೊಡೆದ್ಬಿಟ್ಟು ಹೋಗ್ತಾ ಇದ್ರೆ ಅದು ಖುಷಿ ಆಗುತ್ತೆ. ಸೊ ದೊಡ್ಡ ಸ್ಕೋರ್ ಬಂದಿಲ್ಲ, ಬಟ್ ಎಲ್ಲೂ ಅವ್ರೇನು ತಂಡಕ್ಕೆ ಹೊರೆ ಆಗ್ತಾ ಇಲ್ಲ. ಅವ್ರ ಜವಾಬ್ದಾರಿ ಏನಿದೆ ಅದನ್ನ ನಿಭಾಯಿಸ್ತಾ ಇಲ್ಲ. ಸೊ ಕೊಪ್ಪಳದಿಂದ ಸಂಗಮೇಶ್ ಅವರಿದ್ದಾರೆ. ಹಾಯ್ ಸಂಗಮೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹಾಯ್ ಮೇಡಮ್. ನಮಸ್ಕಾರ ರೀ. ಹೇಳಿ, ಎಷ್ಟು ಜೋಶ್ ಇದೆ ಇವತ್ತು RCB DC ಮ್ಯಾಚ್ ನೋಡೋದಕ್ಕೆ? ಹ್ಞೂ ಮೇಡಮ್, ತುಂಬಾ ಜೋಶಲ್ಲಿದ್ದೀವಿ. ಈ ಸಲ ಕಪ್ ನಮ್ದೇ ಆಗ್ಬೇಕಂತ ಭರವಸಿದ್ದೀವಿ. ಅದೊಂಚೂರು ಜೋಶಲ್ಲಿ ಬರ್ಲಿ ಅಲ್ವಾ? ಇಷ್ಟು ಮೆತ್ತಗೆ ಹೇಳಿದ್ರೆ ಅದು ಹೆಂಗ್ ಬರುತ್ತೆ? ಕಪ್ಗಾದ್ರೂ ಖುಷಿ ಆಗ್ಬೇಕು. ನಾವೇ ಕರೆದ ತಕ್ಷಣ ಬರೋಷ್ಟು. RCB ಈ ಸಲ ಕಪ್ ನಮ್ದೇ ಮೇಡಮ್. RCB ಫುಲ್ ಡೈಹಾರ್ಡ್ ಫ್ಯಾನ್ ಆಫ್ RCB. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಸ್ವಾಮೀಜಿ ಗುರುಗಳ ಹತ್ರ ಮಾತಾಡ್ಬೇಕಾ? ನಿಮ್ಮದೇ ಗುರುಗಳು. ಸರ್ ಮಾತಾಡಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಮನೆಯೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಓಕೆ, ಹೇಳಿ ಸರ್. ಸರ್ ಈ ಸಲ ಕಪ್ ನಮ್ದು ಆಗುತ್ತಲ್ಲ ಸರ್? ಸರ್ ಸತ್ಯಲ್ಲಿ ಹೇಳ್ತಾ ಇದ್ದೀನಿ ಕೇಳಿ, ಇವತ್ತರೆಗೂ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ಬಿಟ್ಟರೆ ನಿಮ್ಮ ಮನೇಲಿ ಯಾವತ್ತೂ ನೋಡೇ ಇಲ್ಲ 100%. ನಮ್ಮ ಮನೇಲಂತೂ ನನ್ನ ಮಗಳು ಎಕ್ಸಾಮ್ ಎಲ್ಲ ಇತ್ತು, ನನ್ನ ಹೆಂಡತಿಯಲ್ಲಿ ಹೇಳೋಳು ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡಿ ಹೇಳೋಳು, ಓದೋವ್ರಿಗೆ 10 ಗಂಟೆವರೆಗೂ. ಆದರೆ ನೋಡಬೇಕು ಸರ್, ಇವತ್ತು RCB ಗೆದ್ದರೆ ಸರ್ ಕಪ್ಪನ್ನ ಗ್ಯಾರಂಟಿ ಗೆಲ್ತಾರೆ ಸರ್. ಇವತ್ತು ಗೆದ್ದಿಲ್ಲ ಅಂದರೆ ಖಂಡಿತಲ್ಲೂ RCB ಕಪ್ ಹೊಡೆಯಲ್ಲ ಸರ್, ಮರ್ತ್ಕೊಬಿಡಿ ಸರ್. ನಿಮ್ಮ ಸಂತೋಷಕ್ಕೆ ಮಾತಾಡ್ಕೊಳ್ಳಿ ಸರ್. ಇವತ್ತು ಗೆದ್ದರೆ RCB ಕಪ್ ಗೆಲ್ತಾರೆ ಅಂತ ಅರ್ಥ ಸರ್. ಇವತ್ತು ಸೋತ್ರೆ ಇನ್ನು ಕಪ್ ಹೊಡಿತೆ ಅಂತ ಕನ್ಸೋಲ್ ಅಂದ್ಕೊಬೇಡಿ ಸರ್. ಹಾಗಾಗಿ ಕ್ರಿಕೆಟ್ ಅಭಿಮಾನಿಯಾಗಿ RCB ಅಭಿಮಾನಿ ಆಗಬೇಡಿ, ಯಾಕಂದರೆ 100% ಹೇಳ್ತೀವಿ. ಇವತ್ತು ಗೆದ್ದರೆ ಪಕ್ಕ, ಇವತ್ತು ಗೆದ್ದರೆ ಕಪ್ ಹೊಡಿತೆ ಅಂತ ಕನ್ಫರ್ಮ್ ಫಿಕ್ಸ್ ಆಗಿ. ಇಲ್ವಾ ಕಪ್ಪನ್ನ ಮರ್ತ್ಬಿಡಿ ಸರ್ 100%. ಧೋನಿ ಬೇರೆ ಬ್ಯಾಕ್ ಕಮಿಂಗ್ ಅಪ್, ಅವರೇ ಕ್ಯಾಪ್ಟನ್ ಆಗ್ತಾರೆ. ಗುರುಜಿ ಅವರೇ, ಆಯ್ತು, ನಾನೊಂದು ಭರವಸೆ ಕೊಡ್ತೀನಿ. ಹೇಳಿ. ಥ್ಯಾಂಕ್ ಯು. ಹೇಳಿ ಸರ್. ಕರೆ ಡಿಸ್ಕನೆಕ್ಟ್ ಆಯಿತು. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಸೊ ತಾವು ಕೂಡ ಕಾಲ್ ಮಾಡಿ ಮಾತಾಡ್ಬೋದು ನಮ್ಮೊಟ್ಟಿಗೆ. ಆ್ಯಂಡ್ ಇವತ್ತು ಯಾವ ಟಾರ್ಗೆಟ್ನ ಇಟ್ಟರೆ ತುಂಬ ಒಳ್ಳೆಯದಾಗಿರುತ್ತೆ? ಎಷ್ಟು ರನ್ ಸ್ಕೋರ್ ಮಾಡಬೇಕು ಅಂತ ಹೇಳೋದಾದರೆ ಎಷ್ಟು ಸ್ಕೋರ್ ಮಾಡಬೇಕು ಇವತ್ತು? ಚೇಸ್ ಮಾಡೋದಕ್ಕೆ ಕಷ್ಟ ಆಗುವಂಥ ಸ್ಕೋರ್ ಯಾವುದಾಗಿರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? 245 ಪ್ಲಸ್ ಅನ್ಸುತ್ತೆ. 245+. ಯಾಕೆ ಗುರುಗಳೇ ಅಂತ ಒಂದು ಮಂದಹಾಸ? ಹೇಳಿ. 240 ಅಂದರೆ ಒಳ್ಳೆ ಸ್ಕೋರ್ ಯಾರು ಮಾಡಿದ್ರು. ನನ್ನ ಪ್ರಕಾರ 220 ಹೊಡೆದ್ರೆ ಸಖತ್ತಾಗಿರುತ್ತೆ, 210 ಬಂದರೆ ಚಾಲೆಂಜಿಂಗ್ ಇರುತ್ತೆ 100% ಎರಡು ಟೀಮ್. ಯಾಕಂದರೆ RCB ಚೇಂಜಿಂಗಲ್ಲಿ ಚೆನ್ನಾಗಿ ಆಡ್ತಾರೆ, ಫಸ್ಟ್ ಬ್ಯಾಟಿಂಗಿಂದಲೂ ಕೂಡ ಚೆನ್ನಾಗಿ ಆಡ್ತಾರೆ. ಜವಾಬ್ದಾರಿ, ಯಾಕಂದರೆ ನನ್ನ ಒಂದು ಪ್ರಕಾರ ನಮ್ಮ ಟೀಮ್ಗಿಂತ ಅವ್ರ ಟೀಮ್ ಬೌಲಿಂಗ್ ತುಂಬ ಚೆನ್ನಾಗಿದೆ. ಆದರೆ ಇವತ್ತಿನ ಡೇಟ್ ತುಂಬ ಚೆನ್ನಾಗಿದೆ. ಇವತ್ತು ಯಾರಿಗೂ ಒಬ್ರಿಗಲ್ಲ, ಎಲ್ಲರಿಗೂ ಚೆನ್ನಾಗಿದೆ. ಯಾರು DC ಅವ್ರಿಗೆ? ಅಲ್ಲ, ಡೆಲ್ಲಿ ಅವ್ರಿಗೆ 100%. ನಮ್ಗಿಂತ ಬೌಲಿಂಗ್ ಅವ್ರು ತುಂಬ ಚೆನ್ನಾಗಿದೆ. ಒಂದೇನಾಗುತ್ತೆ, ಇಲ್ಲಿ ಒಂದು ಕುನಾಲ್ ಪಾಂಡ್ಯ 100% ಭಾಳ ಅಗ್ರೆಸಿವ್ ಮೇನ್ ವಿಕೆಟ್ ಎತ್ತಿಲ್ಲ ಅವರು. ತುಂಬ ಟ್ರಾಕಲ್ಲಿರೋದು, ಪ್ರೆಸರ್ ಇರೋ ಟೈಮಲ್ಲಿ ವಿಕೆಟ್ ಎತ್ತಿಲ್ಲ 100%. ಮೊನ್ನೆ ಏನಾಗುತ್ತೆ, ಎಲ್ಲ ವೈಲ್ ನೋಡ್ಬೋದು, ವೈಡ್ ಬಾಲ್ ವಿಕೆಟ್ ಬಿದ್ದು. ಅಂದರೆ ಬ್ಯಾಟ್ಸ್ಮನ್ ಪ್ರೆಸರ್ಗೆ ಹೊಡಿಬೇಕು ಅನ್ನೋ ಸಿಚುವೇಷನಿಂದ ವಿಕೆಟ್ ಎತ್ತಾಕಿ ಬೌಲಿಂಗ್ ಎತ್ತಿಲ್ಲ, ಅವ್ನು ಪ್ರೆಸರ್ ಹೊಡಿತಿರೋ ಟೈಮಲ್ಲಿ 100%. ಅದೇ ಅವ್ರ ತಮ್ಮ ನೀಟಾಗಿ ಹೊಡೆದ್ರು ಆರಾಮಾಗಿ. ಇವತ್ತು ಭಾಳ ಕಷ್ಟ, ಯಾಕಂದರೆ ತುಂಬ ಕಷ್ಟ ಇದೆ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ತಗೊಂಡಾಗಲೂ ಕೂಡ ಬೆಂಗಳೂರು ತುಂಬ ಜವಾಬ್ದಾರಿಯಾಗಿ ಆಡೋಕ್ಕೆ ಹೋಗ್ತಾರೆ. ವಿರಾಟ್ ಕೊಹ್ಲಿ ಮೊನ್ನೆ ಏನಾಗಿದೆ ಗೊತ್ತಾ, ಸೋತಿದ್ರು ಮೊನ್ನೆ ಬೆಂಗಳೂರು ಮೇಲೆ ಸೋತಿದ್ರು. ಅಲ್ಲಿ ಅಗ್ರೆಸಿವ್ ಆಡಿದ್ದಾರೆ, ಅಗ್ರೆಸಿವ್ ಆಡಿದ್ರು ಕಷ್ಟ, ಸ್ಲೋವಾಗಿ ಆಡಿದ್ರು ಕಷ್ಟ. ಒಂದು ಅವರೇಜಾಗಿ ಆಡಿ ಸ್ಕೋರ್ನ ಎತ್ಕೆ ಬರ್ಬೇಕು 100%. ಮಿನಿಮಮ್ RCB ಫಸ್ಟ್ ಬ್ಯಾಟಿಂಗ್ ಆಡಿದರೆ ಏನು ಅಮ್ಮಮ್ಮ ಅಂದರೆ ಓವರ್ ನನ್ನ ಒಂದು ಪ್ರಕಾರ 75 ರನ್ ಓಪನಿಂಗ್ ಇರಬೇಕು. 1 ವಿಕೆಟ್ ಕಳ್ಕೊಂಡು 2 ವಿಕೆಟ್ ಕಳ್ಕೊಂಡ್ರು ಕಷ್ಟ ಆಗುತ್ತೆ 100%. ಏನು ಪವರ್ ಪ್ಲೇಯರ್ 1 ವಿಕೆಟನ್ನು ಕೊಡಬಾರ್ದಾಗುತ್ತೆ. ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಕೊಡಲ್ಲ ಅಂದರೆ ಕೊಡೋದೇ ಇಲ್ಲ 100%. ಅವ್ನು ಆಡಬೇಕು ಅಂದರೆ ಟೆಸ್ಟಲ್ಲಿ ಒಳ್ಳೆ ಬ್ಯಾಟ್ಸ್ಮನು, ಒನ್ ಡೇಲಿ ಒಳ್ಳೆ ಬ್ಯಾಟ್ಸ್ಮನ್, 2020ಲೂ ಒಳ್ಳೆ ಬ್ಯಾಟ್ಸ್ಮನ್. ಆದರೆ ವಿಕೆಟ್ ಕೊಡದಲ್ಲಿ ವಿರಾಟ್ ಕೊಹ್ಲಿ ಅವರೇಜಾಗಿ ಇರಬೇಕಾಗತ್ತೆ 100%. ಒಂದು 35 ಬಾಲಲ್ಲಿ ಒಂದು 50 ರನ್ ಅವರೇಜಾಗಿ ಮಾಡಿದಾಗ ಇಲ್ಲ, ಇದು ಸಖತ್ ಒಳ್ಳೆ ಸ್ಕೋರ್ ಆಗುತ್ತೆ. ಆ್ಯಂಡ್ ಒಬ್ಬರು ನಿಂತ್ಕೊಂಡೇಬೇಕು RCB
ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ ಒಬ್ಬ ನಿಂತ್ಕೋಬೇಕು 100%. ಯಾಕಂದರೆ ಬಿಗ್ ಹಿಟರ್ಸ್ ಒಂದು 2-3 ಜನ ಇರ್ತಾರೆ ಅವರೇಜ್ಗಿಂತಲೇ, ಅದರಿಂದ ವಿರಾಟ್ ಕೊಹ್ಲಿ ಆಡಬೇಕಾಗತ್ತೆ. ವಿರಾಟ್ ಕೊಹ್ಲಿ ಇವತ್ತು ಆಡ್ಬೇಕಾಗುತ್ತೆ, ಮಾತ್ರ ಆಡ್ತಾರೆ. ಚೆನ್ನಾಗಿ ಆಡಿದರೆ ಅವರೇಜ್ಗೆ ಒಂದು ಟೈ ಆಗಿ ಒಂದು ಸೂಪರ್ ಓವರ್ ನೋಡ್ಬೋದು ಬೇಕಾದ್ರೆ ಆಪ್ಷನ್ ಇದೆ. ಓಕೆ, ಇವತ್ತು ನೆಕ್ ಟು ನೆಕ್ ಮ್ಯಾಚ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಕೊನೆಯದಾಗಿ 220 ರನ್ ಯಾರು ಹೊಡಿತಾರೆ ಮೇಡಮ್, ಅವ್ರು ಗೆದ್ದಂಗೆ. ಯಾರು 220 ಫಸ್ಟ್ ಬ್ಯಾಟಿಂಗ್ ಹೊಡೆದ್ರೆ ಗೆದ್ದಾಗ 210 ಹೊಡೆದ್ರೆ ಡೌಟಲ್ಲಿ ಇರುತ್ತೆ ಬೇಕಾದ್ರೆ ನನಗೆ. ಓಕೆ, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಲಾಸ್ಟ್ ಒಪಿನಿಯನ್ ತಮ್ಮದು. ಕೊನೆಯದಾಗಿ ಮಳೆ ಇಲ್ಲ, ರನ್ ಮಳೆ ಬರುತ್ತೆ ಚಿನ್ನಸ್ವಾಮಿಯಲ್ಲಿ. ಸೊ ನೀವು ಹೇಳ್ದಂಗೆ ಲಾಲ್ಬಾಗ್ ಎಲ್ಲ ಹೋಗುತ್ತೆ. ಆ್ಯಂಡ್ DC ಒಂದು ಟ್ರ್ಯಾಕ್ ಇತ್ತಲ್ಲ 3-3 ಗೆದ್ದಿದ್ದಾರೆ ಅಂತ, ಅದನ್ನು ಇವತ್ತು ಸುಳ್ಳಾಗುತ್ತೆ. ಆ್ಯಂಡ್ ಸ್ವಲ್ಪ ಅವರು ಆರಾಮ್ ಮಾಡಲಿ, ಆರಾಮ್ ಮಾಡಿ, ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಆಗಲಿ. ಆ್ಯಂಡ್ RCB ಗೆಲ್ತೀವಿ, ಟೇಬಲ್ ಟಾಪಲ್ಲಿ ಬರ್ತೀವಿ ಇವತ್ತು. ಓಕೆ ಸರ್, ನಿಮ್ಮ ಲಾಸ್ಟ್ ಸೆಂಟೆನ್ಸ್. ಈ ಸಲ ಕಪ್ ಕಪ್ ನಮ್ದೇ. ನಮ್ದೇ, ಈ ಸಲ ಕಪ್ ನಮ್ದೇ, RCB ನಾವು ಗೆದ್ದೇ ಗೆಲ್ತೀವಿ. ಚೆನ್ನಾಗಿದೆ, ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. ಸೊ ರೋಶ್ನಿ ಅವರೇ, ಸೊ ಹೇಳಿ ಇವತ್ತಿನ ಮ್ಯಾಚ್ ಬಗ್ಗೆ ಕೊನೆಯದಾಗಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಒಳ್ಳೆ ಮ್ಯಾಚ್ ಇರಲಿ, ಥ್ರಿಲ್ಲಿಂಗ್ ಮ್ಯಾಚ್ ಇರಲಿ, ಆ್ಯಂಡ್ ಆಬ್ವಿಯಸ್ಲಿ RCB ಗೆಲ್ಲಿ ಅಂತ. ಒಳ್ಳೆ ಮ್ಯಾಚಲ್ಲಿ, ಥ್ರಿಲ್ಲಿಂಗ್ ಮ್ಯಾಚಲ್ಲಿ RCB ಗೆಲ್ಲಿ ಆ್ಯಂಡ್ RCB ಒಳ್ಳೆ ಸ್ಕೋರ್ನ ಮಾಡಲಿ ಅಂತ ಹೇಳ್ತಾರೆ. ಗುರುಗಳೇ, ಲಾಸ್ಟ್ ಒಂದು ಲೈನಲ್ಲಿ ಇವತ್ತಿನ ಮ್ಯಾಚ್ ಬಗ್ಗೆ ತಮ್ಮ ಭವಿಷ್ಯ. ನನ್ನ ಭವಿಷ್ಯ ಅಂತಕ್ಕಿಂತಲ್ವೇ ನಾನೇನಲ್ಲ, ನನಗೆ ತುಂಬ ಇಷ್ಟ. ಇವತ್ತು ನಾನು ಡೆಲ್ಲಿ ಸಪೋರ್ಟು. ಇವತ್ತು ಡೆಲ್ಲಿ ಅವತ್ತು ನೀವು MI ಸಪೋರ್ಟ್ ಮಾಡಿದ್ರಿ, ಇವತ್ತು ಡೆಲ್ಲಿ ಸಪೋರ್ಟ್ ಮಾಡಿ ಅಂದ್ರೆ ನಾನು ಅವತ್ತು ಹಂಗಲ್ಲ, ಅವತ್ತು ಅಲ್ಲ ಹಾರ್ದಿಕ್ ಪಾಂಡ್ಯ ಅಲ್ಲ ಒಬ್ನೇ ಗುರುಗಳೇ, ನಿಮ್ ಗೆಲ್ಲಿದ್ದು. ಪಕ್ಕ ಕುತ್ಕೊಂಡಿದ್ದೀನಿ, ಬಟ್ ಆದ್ರೆ ನಾನು ಇನ್ಫ್ಲೂಯೆನ್ಸ್ ಆಗಲ್ಲ. ಹಾರ್ದಿಕ್ ಪಾಂಡ್ಯ ಅಂತ ಹೇಳಿದ್ರಿ, ಕೃಣಾಲ್ ಪಾಂಡ್ಯ ಲೆಕ್ಕನೇ ಇಲ್ಲ ಅಂತ ಹೇಳಿದ್ರಿ. ಕೃಣಾಲ್ ಪಾಂಡ್ಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅವತ್ತು. ಹಣ ಬ್ಯಾಡ್ದಾರೆ ವಿಕೆಟ್ ಎತ್ಕೊಂಡು ಏನು ಮಾಡೋದು ಲಾಸ್ಟ್ ಓವರಲ್ಲಿ. ನಾನು ಹೋಗಿದ್ದು ವಿಕೆಟ್ ಕೊಡುವೆ, ಏನೇನು ಮಿಡ್ ಆರ್ಡರ್ ಎತ್ಬಿಟ್ರ ಲಾಸ್ಟ್ ಓವರ್ ವಿಕೆಟ್ ಎತ್ತಕ್ಕೆ ಅವರೇ ಬೇಕಾ ಆ ಕಡೆ. ಅಂಡ್ ಕೊಹ್ಲಿಗೆ ಇವತ್ತು ಚೆನ್ನಾಗಿಲ್ಲ ಅಂದ್ರಿ. ಕೊಹ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಅವತ್ತು. ಅವರೇಜ್ ಆಗಿತ್ತು, ಅವ್ರಿಗೆ ನಂದು ಕವರೇಜ್ 100%, ಅದ್ರಲ್ಲಿ ತೊಂದರೆ ಇಲ್ಲ. ಆಡಿದ್ರು 7ನೇ ತಾರೀಕು ಆಗಿರೋದು ಅವರೇಜ್ ಆಗಿ ಆಡಿದ್ರು 100%. ಅವತ್ತು ಹೀರೋ ಆಗಿದ್ದು ಹಾರ್ದಿಕ್ ಪಾಂಡ್ಯನೇ. ನಾನು ಹೇಳಿದೆ ದುಷ್ಟಾನ ಆಗ್ತಿ, ದುಷ್ಟಾನ ಪತಿ ಹೀರೋಗೆ ಹೋದ. ಇವತ್ತು ಹೀರೋ ಯಾರಾಗ್ತಾರೆ ಬೇಗ? ನನ್ನ ಒಂದು ಪ್ರಕಾರ ನಿಖಿಲ್ ಇವರು 100%. ಅವ್ರು ವಿಕೆಟ್ ಕೊಟ್ರು ಅಂದ್ರೆ ಬಂದ ಪುಟ್ಟ ಹೋದ ಪುಟ್ಟ ಬೆಂಗಳೂರು RCB. ಓಕೆ, ನಾನು ಗುರುಗಳ ಪಕ್ಕ ಕೂತಿರ್ಬೋದು, ಆದ್ರೆ ಇನ್ಫ್ಲೂಯೆನ್ಸ್ ಆಗಲ್ಲ. ಇವತ್ತು RCB ಗೆಲ್ಲಿ ಅನ್ನೋದೇ ನಮ್ಮ ಆಶಯ.